ನಮಸ್ಕಾರ ವೀಕ್ಷಕರೇ, ನ್ಯೂಸ್ ಅವರ್ಗೆ ಸ್ವಾಗತ. ನಾನು ನವಿತಾ ಜೈನ್. ಇವತ್ತಿನ ನ್ಯೂಸ್ ಅವರಲ್ಲಿ ನಾವು ತೆಗೆದುಕೊಂಡಂತಹ ವಿಷಯ ಸೋಷಿಯಲ್ ಮೀಡಿಯಾ ವರ್ಸಸ್ ಅಸಹಿಷ್ಣುತೆ. ದೇಶದಲ್ಲಿ ಈಗ ಎಲ್ಲಿ ನೋಡಿದ್ರೂ ಕೂಡ ಸಹಿಷ್ಣುತೆ ಅಸಹಿಷ್ಣುತೆಯ ಪರ ವಿರೋಧದ ಅಭಿಪ್ರಾಯಗಳು ಕೇಳಿ ಬರ್ತಾ ಇದೆ. ಒಂದು ಕಡೆ ಸಹಿಷ್ಣುತೆ ಪರವಾಗಿ ಮಾತನಾಡಿದ್ರೆ ಇನ್ನೊಂದು ಕಡೆ ಅಸಹಿಷ್ಣುತೆಯ ಪರವಾಗಿ ಅಥವಾ ಅಸಹಿಷ್ಣುತೆಯ ವಿರುದ್ಧವಾಗಿ ಮಾತನಾಡುವವರೇ ನಮಗೆ ಸಿಗ್ತಾರೆ. ಅಂತಹ ಸಂದರ್ಭದಲ್ಲಿ ಕೇವಲ ಪರ ವಿರೋಧದ ಅಭಿಪ್ರಾಯಗಳು ಮಾತ್ರವಲ್ಲ, ನಡೆದಂತಹ ಘಟನೆಗಳು ಆಗಿರ್ಬೋದು ಅಥವಾ ಮಾತಿನ ಸಮರ ಆಗಿರ್ಬೋದು, ಇವೆಲ್ಲವೂ ಕೂಡ ಕಾರಣ ಆಗತ್ತಾ ಹೋಗುತ್ತೆ. ಕೆಲವೊಂದು ಘಟನೆಗಳು ನಡೆಯೋದಕ್ಕೆ ಇವು ಮುನ್ನುಡಿಯನ್ನ ಹಾಡಿದಂತಾಗುತ್ತೆ. ಅದರ ಜೊತೆಗೆ ಕೇವಲ ಮಾತಿನ ಸಮರಗಳಾಗಿರ್ಬೋದು ಅಥವಾ ಘಟನೆಗಳಿಂದ ಮಾತ್ರ ಆಗೋದಿಲ್ಲ, ಅದರ ಬದಲಾಗಿ ಇತ್ತೀಚಿನ ದಿನಗಳಲ್ಲಿ ಸಾಮಾಜಿಕ ಜಾಲತಾಣಗಳು ಅಂತ ನಾವು ಏನ್ ಹೇಳ್ತೀವಿ, ಇವೆಲ್ಲಗಳಿಂದಲೂ ಕೂಡ ಇಂತಹ ಮಾತಿನ ಸಮರಗಳು ನಡೆಯೋದಕ್ಕೆ ಸಾಧ್ಯ ಆಗ್ತಾ ಇದೆಯಾ ಅಥವಾ ಇವೆಲ್ಲವೂ ನಡೆಯೋದಕ್ಕೆ ಸಾಮಾಜಿಕ ಜಾಲತಾಣಗಳು ಕೂಡ ಕಾರಣ ಆಗ್ತಾ ಇದೆಯಾ ಅನ್ನುವಂತಹ ಸಾಕಷ್ಟು ಪ್ರಶ್ನೆಗಳು ಈಗ ಹೇಳ್ತಾ ಇದೆ. ಹಾಗಾಗಿ ಸಾಮಾಜಿಕ ಜಾಲತಾಣಗಳು ಅಸಹಿಷ್ಣುತೆಯನ್ನ ಹೆಚ್ಚಿಸುವಂತಹ ನಿಟ್ಟಿನಲ್ಲಿ ಯಾವ ರೀತಿಯಾಗಿ ಕೆಲಸ ಮಾಡ್ತಾ ಇದೆ, ಯಾವ ರೀತಿಯಾಗಿ ಒಂದ್ಸಲ ಯಾರಾದ್ರೂ ಪರವಾಗಿ ಮಾತನಾಡಿದ್ರೆ ಅಥವಾ ಒಂದು ಹೇಳಿಕೆಯನ್ನ ಒಬ್ರು ಹಾಕಿದ್ರೆ ಸಾಮಾಜಿಕ ಜಾಲತಾಣದಲ್ಲಿ ಅದಕ್ಕೆ ಮತ್ತೆ ಕಾಮೆಂಟ್ ಆಗಿರ್ಬೋದು, ಟ್ವೀಟ್ ಮಾಡುವಂತಹ ಅಭ್ಯಾಸ ಅಥವಾ ಅದರ ವಿರುದ್ಧವಾಗಿ ಅದರ ಪರವಾಗಿ ನಾವು ಮಾತನಾಡ್ತಾ ಹೋಗ್ತಾ ಇರುವಂತಹ ಅಭ್ಯಾಸ ಜಾಸ್ತಿ ಆಗ್ತಾ ಇದೆ. ಹಾಗಾದ್ರೆ ಯಾವ ಕಾರಣಗಳು ಈ ರೀತಿಯಾದಂತಹ ಒಂದು ಘಟನೆಗಳಿಗೆ ಕಾರಣ ಆಗುತ್ತೆ? ಇವೆಲ್ಲದರ ಬಗ್ಗೆ ನಾನು ಇವತ್ತಿನ ನ್ಯೂಸ್ ಅವರಲ್ಲಿ ಮಾತನಾಡ್ತಾ ಹೋಗ್ತೀನಿ. ಇವೆಲ್ಲದರ ಬಗ್ಗೆ ಚರ್ಚೆ ಮಾಡೋದಕ್ಕೆ ನನ್ನ ಜೊತೆ ಈಗ ನಿವೃತ್ತ ಪೊಲೀಸ್ ಅಧಿಕಾರಿ ಆಗಿರುವಂತಹ ಲೋಕೇಶ್ವರ್ ಅವರಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಹಾಗೆಯೇ ಲೇಖಕಿ ಆಗಿರುವಂತಹ ಅಂಜಲಿ ರಾಮಣ್ಣ ಅವರಿದ್ದಾರೆ. ನಿಮಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಹಾಗೆಯೇ ಬಿಜೆಪಿಯ ಯುವ ಬಿಜೆಪಿ ಮುಖಂಡರಾಗಿರುವಂತಹ ತೇಜಸ್ವಿ ಸೂರ್ಯ ಅವರಿದ್ದಾರೆ. ನಿಮಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್ ವೀಕ್ಷಕರೇ, ನಾನು ಆಗ್ಲೇ ಹೇಳ್ತಾ ಇದ್ದೆ ಯಾವ ರೀತಿಯಾಗಿ ಒಂದು ಸಾಮಾಜಿಕ ಜಾಲತಾಣಗಳು ಇತ್ತೀಚೆಗೆ ಅಸಹಿಷ್ಣುತೆಯ ಆಗಿರ್ಬೋದು ಅಥವಾ ಸಹಿಷ್ಣುತೆಯ ಬಗ್ಗೆ ಜಾಸ್ತಿಯಾಗಿ ಕೆದಕ್ತಾ ಹೋಗ್ತಾ ಇವೆ ಅಂತ. ನಾನು ಒಂದು ಕಾಮೆಂಟ್ ಮಾಡಿದ್ದೆ ಅಥವಾ ನಾನು ಒಂದು ಟ್ವೀಟ್ ಮಾಡಿದ್ರೆ ಅದರ ಪರವಾಗಿ ವಿರುದ್ಧವಾಗಿ ಸಾಕಷ್ಟು ಹೇಳಿಕೆಗಳು ಬರ್ತಾ ಇರುವಂಥದ್ದು. ಇದುವೇ ಅಸಹಿಷ್ಣುತೆ ಹೆಚ್ಚಿಸೋದಕ್ಕೆ ಕಾರಣ ಆಗತ್ತಾ? ಇವುಗಳಿಂದಾಗಿ ಸಾಕಷ್ಟು ಘಟನೆಗಳು ಆಗತ್ತಾ? ಇವೆಲ್ಲದರ ಬಗ್ಗೆ ಚರ್ಚೆಯನ್ನ ಮಾಡ್ತೀನಿ. ಆದರೆ ಅದಕ್ಕಿಂತ ಮೊದಲು ಒಂದು ರಿಪೋರ್ಟ್ ನೋಡ್ಕೊಂಡ್ ಬರೋಣ. ಐ ಲವ್ ಮೈ ಇಂಡಿಯಾ. ಅಮೀರ್ ಖಾನ್ ಮೊದಲಿಗೆ ಒಂದು ಮಾತು ಹೇಳಿಬಿಡುತ್ತೇನೆ. ನಾನಾಗಲಿ ನನ್ನ ಪತ್ನಿ ಕಿರಣ್ ಆಗಲಿ ದೇಶವನ್ನು ತೊರೆಯುವ ಯಾವ ಉದ್ದೇಶವನ್ನು ಹೊಂದಿಲ್ಲ, ಭವಿಷ್ಯದಲ್ಲೂ ದೇಶವನ್ನು ತೊರೆಯುವುದಿಲ್ಲ. ನನ್ನ ಹೇಳಿಕೆಯ ವಿರುದ್ಧ ಪ್ರತಿಭಟನೆ ಮಾಡುತ್ತಿರುವವರು ಒಂದೋ ನನ್ನ ಸಂದರ್ಶನವನ್ನು ಪೂರ್ತಿಯಾಗಿ ನೋಡಿಲ್ಲ ಅಥವಾ ಅವರು ಉದ್ದೇಶಪೂರ್ವಕವಾಗಿ ನನ್ನ ಹೇಳಿಕೆಯನ್ನು ತಿರುಚುತ್ತಿದ್ದಾರೆ. ಇಂಡಿಯಾ ಇಸ್ ಮೈ ಕಂಟ್ರಿ. ಐ ಲವ್ ಇಟ್. ಈ ದೇಶದಲ್ಲಿ ಜನಿಸಿದ್ದಕ್ಕೆ, ಇಲ್ಲಿ ಬದುಕುತ್ತಿರುವುದಕ್ಕೆ ನನಗೆ ಹೆಮ್ಮೆ ಇದೆ. ಎರಡನೆಯದಾಗಿ, ನಾನು ಆ ಸಂದರ್ಶನದಲ್ಲಿ ಏನೇನು ಹೇಳಿದ್ದೇನೋ ಅದೆಲ್ಲದಕ್ಕೂ ಬದ್ಧನಾಗಿದ್ದೇನೆ. ಯಾರ್ಯಾರು ನನ್ನನ್ನು ರಾಷ್ಟ್ರೀಯತೆಯ ವಿರೋಧಿ ಎನ್ನುತ್ತಿದ್ದಾರೋ ಅವರೆಲ್ಲರಿಗೂ ನಾನು ಈ ವಿಷಯ ಹೇಳಬಯಸುತ್ತೇನೆ. ಭಾರತೀಯನಾಗಿರುವುದಕ್ಕೆ ನನಗೆ ಹೆಮ್ಮೆ ಇದೆ. ಅದನ್ನು ಇನ್ನೊಬ್ಬರಿಂದ ನಾನು ಕಲಿಯಬೇಕಾಗಿಲ್ಲ. ನನ್ನ ವಿರುದ್ಧ ಕೇಳಿ ಬರುತ್ತಿರುವ ಘೋಷಣೆ ಕೇಳಿ ದುಃಖವಾಗುತ್ತಿದೆ. ಈ ಸಂದರ್ಭದಲ್ಲಿ ನನ್ನೊಂದಿಗೆ ನಿಂತ ಎಲ್ಲರಿಗೂ ಥ್ಯಾಂಕ್ಸ್. ನಾವು ಈಗ ದೇಶದ ಸಾರ್ವಭೌಮತ್ವ, ವಿವಿಧತೆಯಲ್ಲಿನ ಐಕ್ಯತೆ, ಸಂಸ್ಕೃತಿ, ಇತಿಹಾಸ, ಸಹಿಷ್ಣುತೆ, ಇಲ್ಲಿನ ಹಲವಾರು ಭಾಷೆಗಳು, ಸಹಬಾಳ್ವೆ ಎಲ್ಲವನ್ನ ಕಾಪಾಡಿಕೊಳ್ಳಬೇಕಾಗಿದೆ. ಅದು ನಮ್ಮ ದೇಶದ ಏಕತೆಯಲ್ಲಿದೆ, ಭಾವನೆಯಲ್ಲಿದೆ, ಭಾವನಾತ್ಮಕ ಶಕ್ತಿಯಲ್ಲಿದೆ. ಜೈ ಹಿಂದ್. ಮಾತಿನ ಸಮರ ಘಟನೆಗಳು ಒಂದು ಕಡೆ ಅಸಹಿಷ್ಣುತೆ ಹೆಚ್ಚಾಗೋದಕ್ಕೆ ಕಾರಣವಾದರೆ ಸಾಮಾಜಿಕ ಜಾಲತಾಣಗಳು ಕೂಡ ಇವುಗಳ ಪಾತ್ರ ಇದೆಯಾ? ಸಾಮಾಜಿಕ ಜಾಲತಾಣಗಳಿಂದಲೂ ಕೂಡ ಅಸಹಿಷ್ಣುತೆ ಹೆಚ್ಚಾಗ್ತಾ ಇದೆಯಾ ಅನ್ನುವಂತಹ ಸಾಕಷ್ಟು ಪ್ರಶ್ನೆಗಳು ಹೇಳ್ತಾ ಇದೆ. ಈ ಚರ್ಚೆಯನ್ನ ನಾನು ಆರಂಭ ಮಾಡ್ತೀನಿ. ಅದರ ಜೊತೆಗೆ ಚಿಂತಕರಾಗಿರುವಂತಹ ಅನ್ವರ್ ಮಾಣಿಪಾಡಿ ಅವರು ನಮ್ಮನ್ನ ಈಗ ಜಾಯಿನ್ ಆಗಿದ್ದಾರೆ ಮಂಗಳೂರು ಸ್ಟುಡಿಯೋದಿಂದ. ಅವರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್ ಲೋಕೇಶ್ವರ, ನಿಮ್ಮಿಂದನೇ ಆರಂಭ ಮಾಡ್ತೀನಿ. ಸಾಮಾನ್ಯವಾಗಿ ಸಾಕಷ್ಟು ಘಟನೆಗಳು ಆಗಿದೆ, ನಮ್ಮ ಮುಂದೆ ಇದೆ. ಸಹಿಷ್ಣುತೆ ಮತ್ತು ಅಸಹಿಷ್ಣುತೆಗೆ ಸಂಬಂಧಪಟ್ಟಂತೆ ಅದರ ಜೊತೆಗೆ ಫೇಸ್ಬುಕ್ ಆಗಿರ್ಬೋದು, ಟ್ವಿಟರ್ ಆಗಿರ್ಬೋದು, ಸಾಮಾಜಿಕ ಜಾಲತಾಣಗಳಲ್ಲಿ ಸಾಕಷ್ಟು ಇಂತಹ ಘಟನೆಗಳು. ಒಂದು ಕಾಮೆಂಟ್ ಆಗಿರ್ಬೋದು ಅಥವಾ ಒಂದು ಯಾವುದೇ ಒಂದು ಸ್ಟೇಟಸ್ ಹಾಕಿದ್ರೆ ಅದಕ್ಕೆ ಸಾಕಷ್ಟು ಕಾಮೆಂಟ್ಗಳು ಬರ್ತಾ ಇರುತ್ತೆ. ಬಟ್ ಇಂತಹ ದೇಶಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಮಾತನಾಡೋದಾದ್ರೆ ಸಹಿಷ್ಣುತೆ ಮತ್ತು ಅಸಹಿಷ್ಣುತೆಗೆ ಸಂಬಂಧಪಟ್ಟಂತೆ ಸಾಮಾಜಿಕ ಜಾಲತಾಣಗಳು ಯಾವ ರೀತಿಯಾಗಿ ಇವುಗಳನ್ನ ಹೆಚ್ಚು ಮಾಡೋದಕ್ಕೆ ಕಾರಣ ಆಗಿದೆ ಅಂತ ಅನ್ಸುತ್ತೆ? ಯಾಕೆಂದರೆ ಎಲ್ಲರ ಕೈಯಲ್ಲೂ ಮೊಬೈಲ್ ಇರುತ್ತೆ. ಎಲ್ಲರೂ ಅವ್ರ ಮನೆಯಲ್ಲಿ ಯಾವಾಗ ಬೇಕಾದರೂ ಎಲ್ಲಿ ಬೇಕಾದ್ರೂ ಕೂತ್ಕೊಂಡು ಮಾಡುವಂಥ ಸುಲಭವಾದ ಸಾಧನ ಇದು.
ಎಲ್ಲಾದರೂ ಹೋಗಿ ಒಂದು ಪೋಸ್ಟ್ ಆಫೀಸ್ಗೋ ಟೆಲಿಫೋನ್ ಆಫೀಸ್ಗೋ ಎಲ್ಲ ಹೋಗಿ ಮಾಡೋದು, ಅದು ಸೈಬರ್ ಇದಕ್ಕೆ ಹೋಗಿ ಮಾಡೋದಾದರೆ ಸಮಸ್ಯೆ. ಮನೇಲೇ ಕೂತ್ಕೊಂಡು ಎಲ್ಲಿಗೆ ಬೇಕಾದ್ರೆ ಟ್ವೀಟ್ ಮಾಡ್ಬೋದು, ಫೇಸ್ಬುಕ್ಗೆ ಸ್ಟೇಟಸ್ ಹಾಕ್ಬೋದು, ಏನಾರ ಮಾಡ್ಬೋದಲ್ಲ. ಹಂಗಾಗಿ ದಿನ ಈಗ ಅಡಿಕ್ಟ್ ಆಗಿಬಿಟ್ಟಿದ್ದೀವಿ ನಮ್ಮ ಯೂತ್ಸು, ನಮ್ಮ ಜನ ಎಲ್ಲ. ಅದಕ್ಕೆ ನಮ್ಮದು ಒಂದು ಏನೋ ಅದು ಸರಿನೋ ತಪ್ಪೋ ಒಂದು ಕಾಮೆಂಟ್ ಹಾಕೋ ಒಂದು ಕ್ಯಾರೆಕ್ಟ್ರು ಎಲ್ಲರೂ ಬೆಳೆಸ್ಕೊಂಡ್ಬಿಟ್ಟಿದ್ದಾರೆ. ಹಾಗಾಗಿ ಅದು ಎಷ್ಟರ ಮಟ್ಟಿಗೆ ಅವರು ಯೋಚನೆ ಮಾಡಾಕಿದಾರೋ ಅಥವಾ ನಾನು ಒಂದು ಅದರಲ್ಲಿ ಏನಾರು ಒಂದು ನಂದು ಒಂದು ಮಾತಿರಲಿ ಅಂತ ಹಾಕಿದಾರೋ ಅದು ಸಾಕಷ್ಟು ವಿಚಾರಣೆಗೆ ಒಳಪಡ್ಬೇಕಾಗತ್ತೆ. ಆದರೆ ಈ ಸಂದರ್ಭ ಏನಾಗಿದೆಯಲ್ಲ, ಈ ಸಹಿಷ್ಣುತೆ ಅಸಹಿಷ್ಣುತೆ ಇದು ಕೇವಲ ಒಂದು ತಿಂಗಳಿಂದ ಈ ಕಡೆ ಅಷ್ಟೇ ಆಗಿರೋದು. ಇದು ಈ ದೇಶದ ಇತಿಹಾಸ ನೀವು ತೆಗೆದು ನೋಡ್ತಾ ಹೋದರೆ ನಮ್ಮ ದೇಶ ಬೇಕಾದಷ್ಟು ಸಹಿಷ್ಣುತೆಗಳನ್ನು ಅನುಭವಿಸ್ಕೊಂಡು ಬಂದಿರೋ ದೇಶ ಇದು. 600 ವರ್ಷ ಮುಸಲ್ಮಾನರ ಆಡಳಿತ ನಾವು ಅನುಭವಿಸ್ಬಿಟ್ಟಿದ್ದೀವಿ, ಇಲ್ಲಿ 200 ವರ್ಷ ಕ್ರಿಶ್ಚಿಯನ್ ಆಡಳಿತನೂ ಅನುಭವಿಸ್ಬಿಟ್ಟಿದ್ದೀವಿ. ಎಲ್ಲರನ್ನೂ ಸಹಿಸ್ಕೊಂಡು ಬಂದಿರೋ ದೇಶ ಇದು. ಬೇರೆ ಯಾವ ದೇಶನೂ ಇಷ್ಟ ಆಗಿಲ್ಲ, ಅಂತಹ ಸಹಿಷ್ಣುತೆ ಇರೋ ದೇಶನೇ ಇದು. ಕೇವಲ 1.5-2 ತಿಂಗಳಿಂದ ಈ ವಿಚಾರಗಳು ಜಾಸ್ತಿ ಆಗಿ ಅದನ್ನ ನಾವೆಲ್ಲ ಪರಿಶೀಲನೆ ಮಾಡೋಕ್ಕೆ ಖಂಡಿತ ಹೋಗಬೇಕಾಗಿದೆ. ಯಾಕೆಂದರೆ ಏನು ನನ್ನ ಅಭಿಪ್ರಾಯಕ್ಕೆ ಹೋಗ್ತಾ ಇದೊಂದು ಕಾನ್ಸ್ಪಿರಸಿ ಅನಿಸ್ತಾ ಇದೆ. ಈಗ ಏನು ಈ ಫಾರಿನ್ ಇನ್ವೆಸ್ಟರ್ಸು ಇವತ್ತೇನು ಒಲವನ್ನು ತೋರ್ಸೋಕ್ಕೆ ಶುರುವಾದರು ಈ ದೇಶದ ಕಡೆಗೆ ಹೋಗಿದ ಕಡೆ ಎಲ್ಲ ನಮ್ಮ ಪ್ರಧಾನಮಂತ್ರಿಗಳಿಗೆ ಏನೊಂದು ವೆಲ್ಕಮ್ ಆಗಿ ಕಾಣಿಸ್ತಾ ಇದೆ. ಇದರ ಹಿನ್ನೆಲೆಯಲ್ಲಿ ಈ ಇನ್ವೆಸ್ಟ್ಮೆಂಟ್ನ ತಡೆಯೋ ಪ್ರಯತ್ನನೇ ಇರ್ಬೋದು ಅಂತ ನಾವೆಲ್ಲ ಅನ್ಕೊಳಕ್ಕೆ ಹೊರಟಿದೀವಿ ಈಗ. ಯಾವ ರೀತಿಯಾಗಿ? ಯಾಕೆಂದ್ರೆ ಇಂಟಾಲರೆನ್ಸ್ ಅಂತ ಪ್ರಶ್ನೆ ಹೊರಟಾಗ ಯಾವ ಇನ್ವೆಸ್ಟರ್ಸ್ ಬರಕ್ ಧೈರ್ಯ ಮಾಡೋದಿಲ್ಲ. ಇನ್ವೆಸ್ಟ್ಮೆಂಟ್ ಇಲ್ದಲೆ ದೇಶದ ಅಭಿವೃದ್ಧಿ ಸಾಧ್ಯ ಇಲ್ಲ. ಇದು ಮೂಲ ವಿಚಾರ. ಏನೋ ಇದಕ್ಕೊಂದು ದಾರಿ ನಾವು ಸ್ಟಾರ್ಟ್ ಆಗಬೇಕು. ನನಗೆ ಗೊತ್ತಿರೋಗೆ ನಯನ ಸೈಗಾಲ್ ಫಸ್ಟ್ ಕಾಮೆಂಟ್ ಸ್ಟಾರ್ಟ್ ಆಗಿದ್ದು, ಆಮೇಲೆ ಒಂದಕ್ಕೊಂದು ಶುರು ಆಯಿತು. ಈ ಅಮೀರ್ ಖಾನ್ ಇವ್ರದ್ದೆಲ್ಲ ನಾವು ಹೇಳ್ತಾ ಹೋದರೆ ಇವರು ಅಮೀರ್ ಖಾನು, ಶಾರುಖ್ ಖಾನು, ಸಲ್ಮಾನ್ ಖಾನು ನಮಗೆ ಗೊತ್ತಿರೋಂಗಲ್ಲಿ ಇಸ್ಲಾಂ ಧರ್ಮದ ಒಂದು ಇದರಲ್ಲಿ ಹಿನ್ನೆಲೆಯಲ್ಲಿ ಬಂದಂಥ ಈ 3 ಜನದಲ್ಲಿ ಒಂದು ವಿಚಾರ ತಗೋಬೇಕಿತ್ತು. ಅವರ ಧರ್ಮದಲ್ಲಿ ಫಿಲಮ್ ನೋಡೋದು, ಟಿ ವಿ ನೋಡೋದು ಸಹ ಬ್ಯಾನ್ ಥರ ಇದೆ, ನಿಷೇಧ ಇದೆ. ಅಂದರೆ ಇವರು ಇಷ್ಟೊಂದು ಶೈನ್ ಆಗೋಕ್ಕೆ ಕಾರಣ ಅಂದಾಗ ಈ ದೇಶದ ಜನ. ಬಟ್ ಅಮೀರ್ ಖಾನ್ ಉಲ್ಲೇಖ ಮಾಡೋದು ನನ್ನ ಪತ್ನಿ ಹೇಳಿದ್ದಾರೆ ಅನ್ನುವಂಥದ್ದು ಅಲ್ಲ. ಪತ್ನಿ ಹೇಳಿರೋದು ಜವಾಬ್ದಾರಿ ಯಾರು ಪ್ರಶ್ನೆ ಆಗಿದೆ. ನೀವು ಅವರು ಹೇಳ್ತಾ ಇದ್ದಿಲ್ಲ, ಅದಕ್ಕೆ ನಾವು ದೇಶ ಬಿಟ್ಟು ಹೋಗೋಣ ಅಂತ ತೀರ್ಮಾನ ತಗೊಂಡು ನಿಂತು ಕೊಟ್ಟಿದ್ದು ನಿಮ್ಮ ಹೇಳಿಕೆಯಿಂದ ತಾನೆ ಇದೆಲ್ಲ ಸಮಸ್ಯೆ ಆಗಿದ್ದು. ಹೆಂಡತಿ ಅವ್ರಿಗೆ ಹೇಳಿರ್ಬೋದು, ಮನೆಯೊಳಗೆ ರಸ್ತೆಯಲ್ಲಿ ಹೇಳಿದ್ಯಾರು? ಎಕ್ಸಾಕ್ಟ್ಲಿ ನೀವು ಹೇಳಿದ್ದದನ್ನ. ಹಾಗಾಗಿ ಸಮಸ್ಯೆ ಕಾರಣ ಆದ್ರಿ. ಅಂದರೆ ಇದಕ್ಕೇನೋ ಹಿನ್ನೆಲೆ ನಿಮ್ಮದು ಇದೆ. ಈಗ ನಾವು ಅಮೀರ್ ಖಾನ್ ವಿಚಾರಕ್ಕೆ ನೀವು ಹಿಂದಕ್ಕೆ ಹೋಗಿ ನೋಡಿ. ಆತ ಒಂದ್ಸರಿ ದುಬೈಯಲ್ಲಿ ಅಬು ಸಲೇಮ್ ಅಂತ ಏನೊಬ್ಬ ದೇಶದ್ರೋಹಿ ಜೊತೆ ಇವರು ಐಡೆಂಟಿಫೈ ಆಗಿದ್ರು, ಇದೇ ಅಮೀರ್ ಖಾನು. ಸೊ ಇವ್ರಿಗೆ ಯಾವುದ್ಯಾವುದೋ ಪಿಕ್ಚರ್ಗಳು ಪ್ರೊಡಕ್ಷನ್ಗೆಲ್ಲ ದಾವೂದ್ ಇಬ್ರಾಹಿಂನಿಂದ ಹಿಡಿದು ಎಲ್ಲರೂ ಇನ್ವೆಸ್ಟರ್ಸ್ ಇದ್ದಾರೆ ಬಾಂಬೆಲಿ. ಈ ಸಹಿಷ್ಣುತೆ ಬಗ್ಗೆ ಮಾತಾಡೋರು ತಾಜ್ ವೆಸ್ಟ್ ಎಂಡ್ ಅಲ್ಲಿಗೆ ಟೆರರಿಸ್ಟ್ ಬಂದು ಕಸಬ್ ಟೀಮು 200-300 ಜನ ಸಾಯಿಸಿದಾಗ ಎಲ್ಲೋಗಿತ್ತು ಬಾಂಬೆಯಲ್ಲಿ. ಇವ್ರಿಗೆ ಜೀವನ ಭಯ ಬಂದಿರಲಿಲ್ವಾ? ಅದೇ ಪ್ರಶ್ನೆ ನಾನು ಕಂಟಿನ್ಯೂ ಮಾಡ್ತೀನಿ. ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ತಳ್ಳಣಗಳು ಸೃಷ್ಟಿಸಿದಂತಹ ಪ್ರಶ್ನೆಗಳು ಅಥವಾ ಘಟನೆಗಳು ಯಾವುದು ಅಂತ ನಾವು ಗಮನಿಸ್ತಾ ಹೋಗೋದಾದ್ರೆ, ಅನಂತಮೂರ್ತಿ ಅವರು ಸಾವಾದಂತಹ ಸಂದರ್ಭದಲ್ಲಿ ಆ ಒಂದು ಸಾವನ್ನ ಸಂಭ್ರಮ ಪಟ್ಟಂತಹ ಕ್ಷಣಗಳು ಆಗಿರ್ಬೋದು, ಘಟನೆಗಳಾಗಿರ್ಬೋದು, ಅದು ಇದೆಯಲ್ಲ ಅಂತಹ ಘಟನೆಗಳಾಗಿರ್ಬೋದು ಅಸಹಿಷ್ಣುತೆಗೆ ಕಾರಣ ಆಗಿದೆ ಅಂತಾನೆ ಹೇಳ್ಬೋದು. ಕಲಬುರ್ಗಿ ಹತ್ಯೆಗೆ ಸಾಕಷ್ಟು ಪ್ರಬಲವಾಗಿ ಖಂಡನೆ ಬಂತು. ಅದರ ಜೊತೆಗೆ ಆ ಸಂದರ್ಭದಲ್ಲಿ ಅದೇ ಹತ್ಯೆಯನ್ನ ಸಾಕಷ್ಟು ಸಮರ್ಥಿಸಿಕೊಳ್ಳಲಾಯಿತು. ಆ ಸಂದರ್ಭದಲ್ಲಿ ಕಲಬುರ್ಗಿ ಅವರ ಹತ್ಯೆ ಆದ ಸಂದರ್ಭದಲ್ಲಿ ಎಸ್ ಇದಾಗಲೇಬೇಕಾಗಿತ್ತು, ಅವರು ಹೇಳಿದಂತಹ ಹೇಳಿಕೆಗೆ ಈ ರೀತಿಯಾಗಿ ಆಗಬೇಕಾಗಿತ್ತು ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬಂದಿದೆಯಲ್ಲ, ಇದು ಕೂಡ ಸಾಕಷ್ಟು ಅಸಹಿಷ್ಣುತೆಗೆ ಕಾರಣ ಆಯ್ತಾ ಅನ್ನುವಂತಹ ಸಂಶಯಗಳು ಹೇಳುತ್ತೆ. ಅಂಜಲಿ ರಾಮಣ್ಣ ಅವರು ನಿಮ್ಮ ಹತ್ರ ಕೇಳ್ತೀನಿ. ಅವ್ರು ಹೇಳಿದ್ರು ಒಂದು ಮಾತನ್ನ, ಮೂವಿ ಬಂದಂತಹ ಸಂದರ್ಭದಲ್ಲಿ ಆಗಿರ್ಬೋದು ಅಥವಾ ಅಟ್ಯಾಕ್ ಆದಂತಹ ಸಂದರ್ಭದಲ್ಲಿ ಆಗಿರಬಹುದು, ಆವಾಗ ಇರ್ಲಿಲ್ವಾ ಅಸಹಿಷ್ಣುತೆ ಅನ್ನುವಂಥದ್ದು, ಆವಾಗ ಅವರ ನೆನಪಿಗೆ ಬರಲಿಲ್ವಾ ಅಂತ. ಬಟ್ ನಾವಿಲ್ಲಿ ಗಮನಿಸಬೇಕಾಗಿದ್ದು ಸೆಲೆಬ್ರಿಟೀಸ್ಗಳು ಕೂಡ ತಮ್ಮ ವಿವೇಕವನ್ನ ಬಿಟ್ಟು ಅಥವಾ ನಮಗೆ ಗೊತ್ತಿಲ್ಲದೇನು ಸಾಮಾಜಿಕ ಜಾಲತಾಣಗಳಲ್ಲಿ ಇಂತಹ ಒಂದು ಹೇಳಿಕೆಗಳನ್ನ ಬರೆಯೋದಾಗಿರ್ಬೋದು, ಸ್ಟೇಟಸ್ ಹಾಕಿರುವಂಥದ್ದು ಎಷ್ಟು ಸರಿ? ನೋಡಿ, ಸೆಲೆಬ್ರಿಟಿಗಳಾಗಲಿ ಅಥವಾ ಈ ಜಾಲತಾಣದಲ್ಲಿ ಸ್ವಲ್ಪ ಮಟ್ಟಿನ ಹೆಚ್ಚು ಆ್ಯಕ್ಟಿವಿಟಿ ಇಟ್ಕೊಂಡಿರುವಂಥ ಜನಗಳಾಗಲಿ ತಮ್ಮ ವೈಯಕ್ತಿಕ ಸತ್ಯಗಳನ್ನು ಸಾರ್ವಜನಿಕ ಸತ್ಯ ಅಂತ ಯಾವಾಗ ಬಿಂಬಿಸಲಿಕ್ಕೆ ಹೊರಡ್ತೀವೋ ಆವಾಗ ಈ ರೀತಿಯಾದಂಥ ಫೀಲಿಂಗು, ಅಸಹಿಷ್ಣುತೆ ಹೆಚ್ಚುತ್ತಾ ಇದೆಯಾ, ಸಹಿಷ್ಣುತೆ ಇಲ್ವಾ ಅನ್ನೋದು ಬರುತ್ತೆ. ಫಾಲೋ ಮಾಡೋರ ಸಂಖ್ಯೆ ಜಾಸ್ತಿ. ನಾನೇನು ಹೇಳ್ತಾ ಇದ್ದೀನಿ ಅಂದರೆ, ಈ ದೇಶದಲ್ಲಿ
ಎಲ್ಲೋ ಒಂದು ಕಡೆ ನಡೆದ ಒಂದು ಘಟನೆ ಬೇಡ, ಇಡೀ ದೇಶದಲ್ಲಿ ಒಂದೇ ತೆರನಾದ 10 ಘಟನೆ ನಡೆದರೂ ಸಹ ಆ ಘಟನೆಯ ಆಧಾರದ ಮೇಲೆ ನಮ್ಮ ದೇಶದ ಗುಣ ಸ್ವಭಾವಗಳನ್ನು ಅಳೆಯೋದಕ್ಕೆ ಸಾಧ್ಯವೇ ಇಲ್ಲ. ಇದು ಹೆಜ್ಜೆ ಹೆಜ್ಜೆಗೂ ವೈವಿಧ್ಯತೆ ಇರುವಂಥ ಒಂದು ದೇಶ. ಇಲ್ಲಿ ನಾನೊಬ್ಳು ಅಂಜಲಿ ರಾಮಣ್ಣ ಕೂತ್ಕೊಂಡ್ಬಿಟ್ಟು ವಕೀಲರೆಲ್ಲ ಹೀಗೆ, ಲೇಖಕಿಯರೆಲ್ಲ ಹೀಗೆ ಅಂದರೆ ಎಷ್ಟು ಮೂರ್ಖತನದ ಪರಮಾವಧಿ. ನನ್ನಂಥ ಒಂದು ಸೀಮಿತ ಕ್ಷೇತ್ರದಲ್ಲೇ ಅದು ಸಾಧ್ಯ ಇಲ್ಲ ಅಂದಾಗ ಇಡೀ ದೇಶವನ್ನು ಒಬ್ಬ ಅಮೀರ್ ಖಾನ್ ಅವರು ಇರಬಹುದು, ಒಬ್ಬ ಶಾರುಖ್ ಖಾನ್ ಇರ್ಬೋದು, ಅಥವಾ ಆ ಲೆವೆಲಿನ ಯಾರೇ ಇರಬಹುದು, ಅಳೆಯೋದು ಎಷ್ಟು ಸರಿ? ಇದನ್ನು ಈ ಜಾಲತಾಣಗಳಲ್ಲಿ ಏನಾಗುತ್ತೆ ಗೊತ್ತಾ, ಇದೊಂಥರ ಇನ್ಸ್ಟೆಂಟ್ ರವೆ ಇಡ್ಲಿ ಮಿಕ್ಸ್ ಇರುತ್ತಲ್ಲ ಆ ಥರ. ಅಲ್ಲಿ ನೋಡ್ತೀವಿ ಚಕ್ ಅಂತ ತಗೋ ನಂದು ಒಂದು ಇರಲಿ ಅಂತ ಹಾಕುವಂಥ ಒಂದು ಸ್ವಭಾವ, ಅದು ಮನುಷ್ಯ ಸಹಜ ಸ್ವಭಾವ. ಆದರೆ ನನಗೆ ತುಂಬ ಸಂತೋಷ ಆಗೋ ವಿಚಾರ ಏನು ಗೊತ್ತಾ, ಜಾಲತಾಣದಲ್ಲಿ ಎಂಟ್ರಾಗಿ, ಅಂದರೆ ಫೇಸ್ಬುಕ್ನ ಅಕೌಂಟ್ ಓಪನ್ ಮಾಡ್ಕೊಂಡು ಎಂಟ್ರಾಗಿ ಎಲ್ಲದಕ್ಕೂ ಪಾರ್ಟಿಸಿಪೇಟ್ ಮಾಡಿ 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 ಉತ್ತುಂಗಕ್ಕೆ ಹೋದವರು ಸದಿಲ್ಲದೆ ಸುಮ್ಮನಾಗ್ಬಿಡ್ತಾ ಇದ್ದಾರೆ. ಸೊ ಇದು ಒಂದು ಸರ್ಕಲ್ಲು. ಅಸಹಿಷ್ಣುತೆ ಅನ್ನೋ ಪದವೇ ನನ್ನ ದೇಶದಲ್ಲಿ ಹುಟ್ಟುಕೊಂಡಿದ್ದು ಹಾಗೂ ಹೀಗೆ ಬಾಯಿಗಳಿಗೆ ಬರ್ತಾ ಇರೋದು ಸಾಮಾಜಿಕ ಜಾಲತಾಣದಿಂದ ಮಾತ್ರ ಅಂದ್ಕೊಳ್ತೀನಿ. ನಾನು ಒಂದು ಕಾಮನ್ ವರ್ಗವನ್ನು ರಾತ್ರಿ 1 ಗಂಟೆಯಲ್ಲೂ ಇದೇ ಬೆಂಗಳೂರಿನಲ್ಲಿ ಸಿನಿಮಾ ನೋಡಿಕೊಂಡು ಒಬ್ಬಳೆ ಆಟೋನಲ್ಲಿ 3 ಕಿಲೋಮೀಟರ್ ಹೋಗಿರೋಂಥ ಹೆಂಗಸು ನಾನು ಸಾಮಾನ್ಯ ವರ್ಗವನ್ನು ರೆಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ನಮ್ಮಲ್ಲಿ ಎಲ್ಲೂ ಅಸಹಿಷ್ಣುತೆ ಇಲ್ಲ. ಆದರೆ ವೈಯಕ್ತಿಕವಾದದ್ದನ್ನು, ನನ್ನ ಅಭಿಪ್ರಾಯವನ್ನು ಹೇಳುವ ಸ್ವಾತಂತ್ರ್ಯ ಇದೆಯಲ್ಲ, ಅದನ್ನು ನಾನು ಗೌರವಿಸ್ತೀನಿ. ಅಮೀರ್ ಖಾನ್ ಏನು ಹೇಳಿದ್ರು ಅದನ್ನು ಏನೂ ಸ್ಟೇಟ್ಮೆಂಟ್ ಕೊಡಬಹುದು. ಆದರೂ ಸಹ ನನ್ನೊಳಗೆ ನಾನು ಹೆಂಗಸು, ನಾನು ತಾಯಿ, ನಾನು ವಕೀಲೆ, ನಾನು ಲೇಖಕಿ, ಇಷ್ಟು ಜನ ನನ್ನ ನೋಡ್ತಾ, ಇಷ್ಟೆಲ್ಲ ಕಾನ್ಷಿಯಸ್ನೆಸ್ ಇಟ್ಕೊಂಡು ನಾನು ಮಾತಾಡ್ತಾ ಇದ್ದೀನಿ. ಹೀಗಿರುವಾಗ ಅಮೀರ್ ಖಾನ್ ಅಂತ ಒಬ್ಬ ವ್ಯಕ್ತಿ ಯಾವ ವೇದಿಕೆಯಲ್ಲಿ ತನ್ನ ವೈಯಕ್ತಿಕ ಅಭಿಪ್ರಾಯ ಹೇಳ್ಕೊಂಡ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಯಾವುದೋ ಒಂದು ಫ್ಯಾಮಿಲಿ ಒಂದು ಪಾರ್ಟಿನಲ್ಲಿ ಅವನು ಅಯ್ಯೋ ನಾನು ಹೆಂಡತಿ ಹಿಂಗೆ ಹೇಳ್ತಾ ಇದ್ದಾಳಪ್ಪ ಅಂತ ಅಂದಿದ್ರೆ ಅದರ ಇಂಪ್ಯಾಕ್ಟೇ ಬೇರೆ. ಅಮೀರ್ ಖಾನ್ ಬ್ಲೈಂಡ್ ಆಗಿ ಫಾಲೋ ಮಾಡುವಂತಹ ಚಿಕ್ಕ ಚಿಕ್ಕ ಮಕ್ಕಳು ಎಲ್ಲರೂ ಇರ್ತಾರೆ. ಆದರೆ ನಾನು ಸಾಮಾನ್ಯ ಮಹಿಳೆಯಾಗಿ ಸಾಮಾನ್ಯ ವರ್ಗಕ್ಕೆ ಸೇರಿದ ಆರ್ಡಿನರಿ ದಿನಕ್ಕೆ 2 ಹೊತ್ತು ಅನ್ನ ಸಾರು ಅಂತ ತಿನ್ನೋವಂಥ ವ್ಯಕ್ತಿಯಾಗಿ ಹೇಳ್ತಾ ಇದ್ದೀನಿ. ನನಗಂತೂ ಎಲ್ಲೂ ಅಸಹಿಷ್ಣುತೆ ಕಾಣ್ತಾ ಇದೆ. ಎಸ್, ತೇಜಸ್ವಿ ಸೂರ್ಯ ಅವರೇ, ಯುವ ಜನಾಂಗ ನಾವು ಎಲ್ಲದಕ್ಕೂ ಮುಂದೆ ಹೋಗಬೇಕು ಅಥವಾ ಯುವ ಜನಾಂಗ ಮುಂದಿನ ಯೋಜನೆಗಳಾಗಿರ್ಬೋದು ಅಥವಾ ಬೇರೆ ಎಲ್ಲದಕ್ಕೂ ಕಾರಣ ಅಂತ ಹೇಳ್ತಾ ಹೋಗ್ತೀವಿ. ಬಟ್ ಯುವ ಜನಾಂಗವೇ ಜಾಸ್ತಿ ಬಳಸ್ತಾ ಇರುವಂಥದ್ದು ಇಂತಹ ಸೋಷಿಯಲ್ ಮೀಡಿಯಾವನ್ನು. ಪ್ರತಿಯೊಂದು ಕ್ಷಣ ನೋಡಿದ್ರು ಈ ಒಂದು ಸಾಮಾಜಿಕ ಅಥವಾ ನಾವು ಸೋಷಿಯಲ್ ಮೀಡಿಯಾಸ್ ಏನು ಹೇಳ್ತೀವಿ ಅಲ್ಲಿ ಪ್ರತಿ ಕ್ಷಣನೂ ಇರ್ತಾರೆ. ಪ್ರತಿ ಕ್ಷಣನೂ ಈಗ ಒಂದು ಪೋಸ್ಟ್ ಮಾಡಿದ್ರೆ ಸಾಕು 100, 200 ಅಥವಾ 1000 ಹಿಂಗೆ ಲೈಕ್ಸ್ ಕಾಮೆಂಟ್ಸ್ ಆಗ್ತಾನೆ ಇರುತ್ತೆ. ಜನರು ಕೂಡ ಅಥವಾ ಯುವ ಜನಾಂಗ ಕೂಡ ಎಚ್ಚೆತ್ಕೊಳ್ಬೇಕಲ್ವಾ ಅಂತ. ಇಲ್ಲ, ಈ ಸೋಷಿಯಲ್ ಮೀಡಿಯಾ ಬಂದ ಮೇಲೆ, ನಮ್ಮ ಫೇಸ್ಬುಕ್ಕು, ಟ್ವಿಟ್ಟರು ಮತ್ತು ಇಂಟರ್ನೆಟ್ ಆಕ್ಸೆಸಿಬಿಲಿಟಿ ಎಲ್ರಿಗೂ ಬಂದ ಮೇಲೆ ನಮ್ಮ ದೇಶದಲ್ಲಿ ಪ್ರಜಾಪ್ರಭುತ್ವ ಮತ್ತಷ್ಟು ಗಟ್ಟಿಯಾಗಿದೆ. ಕಾರಣ ಏನು ಅಂತಂದರೆ, ಇವತ್ತು ನೀವೊಂದು ಒಪಿನಿಯನ್ ಇತ್ತು ಅಂತಂದರೆ, ನಿಮ್ಗೊಂದು ಅಭಿಪ್ರಾಯ ಇತ್ತು ಅಂತಂದರೆ ಆ ಅಭಿಪ್ರಾಯವನ್ನು ವ್ಯಕ್ತಪಡಿಸಲಿಕ್ಕೆ ಒಂದು ವೇದಿಕೆ ಸೃಷ್ಟಿಯಾಗಿದೆ. ಮುಂಚೆ ಆ ಎಡಿಟರ್ಗೆ ಇಷ್ಟ ಆಗ್ತಿತ್ತೋ ಇಲ್ವೋ ಅಂತ ಹೇಳಿ ನಾವು ಬರೆಯೋದನ್ನ ಸೆಲ್ಫ್ ಸೆನ್ಸರ್ಶಿಪ್ ಆಗ್ತಿತ್ತು. ಇವತ್ತು ನಾನು ಏನು ಬರಿತೀನೋ ಅದನ್ನ ರೈಟರು ನಾನು, ಎಡಿಟರು ನಾನು, ಪಬ್ಲಿಷರು ನಾನು. ಅಲ್ಲ, ಒಂದು ನಿಮಿಷ. ಇವತ್ತು ಇನ್ನೊಬ್ಬರಿಗೆ ನೋವಾಗೋ ರೀತಿ ಮಾತನಾಡೋದ್ರಿಂದ ಇನ್ನೊಬ್ಬರು ನೋವಾಗೋ ರೀತಿಯ ಕಾಮೆಂಟ್ಗಳು ಬರ್ತವೆ. ಇವತ್ತು ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಏನಿದೆ, ಅಭಿಪ್ರಾಯ ಸ್ವಾತಂತ್ರ್ಯ ಅನ್ನೋದೇನಿದೆ, ಅದು 2 ವೇ ಸ್ಟ್ರೀಟ್. ಅದು ಒಬ್ಬರಿಗೆ ಮಾತ್ರ ಅಭಿಪ್ರಾಯ ಸ್ವಾತಂತ್ರ್ಯ ಇದೆ, ಅದ್ರ ವಿರುದ್ಧವಾಗಿ ಮಾತನಾಡೋರಿಗೆ ಅಭಿಪ್ರಾಯ ಸ್ವಾತಂತ್ರ್ಯ ಇಲ್ಲ ಅಂತ ನಾವು ಹೇಳಲಿಕ್ಕೆ ಆಗೋದಿಲ್ಲ. ಅಮೀರ್ ಖಾನ್ರಿಗೆ ಭಾರತ ಅಸಹಿಷ್ಣು ರಾಷ್ಟ್ರ ಅಂತ ಹೇಳೋದಿಕ್ಕೆ ಎಷ್ಟು ಅಭಿಪ್ರಾಯ ಇದೆಯೋ, ಅಭಿಪ್ರಾಯ ಸ್ವಾತಂತ್ರ್ಯ ಇದೆಯೋ, ಹಕ್ಕಿದೆಯೋ, ಅಷ್ಟೇ ಹಕ್ಕು ಅಮೀರ್ ಖಾನ್ ಹೇಳಿರುವಂತದ್ದು ಮೂರ್ಖತನದ ಪರಮಾವಧಿ ಅಂತ ಹೇಳುವಂತ ಹಕ್ಕು ನನಗೂ ಇದೆ, ಈ ದೇಶದಲ್ಲಿರುವಂಥ ಸೋಷಿಯಲ್ ಮೀಡಿಯಾದಲ್ಲಿರುವಂಥ ಕೋಟ್ಯಾಂತರ ಜನ ಯುವಕರಿಗೂ ಇದೆ. ಆದ್ರಿಂದ ಇವತ್ತು ಸೋಷಿಯಲ್ ಮೀಡಿಯಾಗೆ ಇದನ್ನ ಬೈಯುವಂಥದ್ದು, ಇದನ್ನ ಬಹಳ ಮಿಸ್ಪ್ಲೇಸ್ ಡಯಾಗ್ನೈಸಿಸ್ ಅಂತ ನನಗನ್ಸುತ್ತೆ. ಅಂದ್ರೆ ಈಗ ಸೋಷಿಯಲ್ ಮೀಡಿಯಾಗಳಲ್ಲಿ ಇಂತಹ ವಾದ ವಿವಾದಗಳು ಜಾಸ್ತಿ ಆಗ್ತಾ ಇರುತ್ತೆ. ಅದನ್ನ ನಾವು ಅಪ್ರಿಶಿಯೇಟ್ ಮಾಡಬೇಕು, ಅದನ್ನ ನಾವು ಎನ್ಕರೇಜ್ ಮಾಡಬೇಕು. ಪ್ರಜಾಪ್ರಭುತ್ವದ ಅತ್ಯಂತ ಮುಖ್ಯವಾದಂತಹ ಒಂದು ಫೌಂಡೇಶನ್ ವ್ಯಾಲ್ಯೂ ಯಾವುದು ಅಂತಂದ್ರೆ ನಮ್ಮ ದೇಶದಲ್ಲಿ ಇರುವಂತಹ ಚರ್ಚೆ, ಆಸ್ಪದ. ಕಮ್ಯುನಿಸ್ಟ್ ರಾಷ್ಟ್ರದಲ್ಲಿ ಈ ತರ ಚರ್ಚೆ ನಡೆಯೋದಿಲ್ಲ. ಸೌದಿ ಅರೇಬಿಯಾದ ಮತ್ತು ಇನ್ಯಾವುದು ಇಸ್ಲಾಮಿ ರಾಷ್ಟ್ರದಲ್ಲಿ ಈ ಥರದ್ದು ಚರ್ಚೆಗಳು ನಡೆಯೋದಿಲ್ಲ. ಪಾಕಿಸ್ತಾನದಲ್ಲಿ, ಬಾಂಗ್ಲಾದೇಶದಲ್ಲಿ ಬ್ಲಾಗ್ ಬರೆದ್ರೆ ತಲೆ ಕತ್ತರಿಸ್ತಾ ಇದ್ದಾರೆ. ಇದು ಅಸಹಿಷ್ಣುತೆ ಇರುವಂಥ ರಾಷ್ಟ್ರಗಳಲ್ಲಿ, ನಿಜವಾದ ಅಸಹಿಷ್ಣುತೆ ಇರೋ ರಾಷ್ಟ್ರಗಳಲ್ಲಿ ನಡೀತಾ ಇರುವಂಥದ್ದು. ಆದರೆ ನಮ್ಮ ದೇಶದಲ್ಲಿ ವಿಪರ್ಯಾಸ ಏನು ಅಂತಂದ್ರೆ, ಅಸಹಿಷ್ಣುತೆ ಇದೆ ಅಂತ ಹೇಳಿ ಚರ್ಚೆ ನಡೀತಾ ಇರುವಂಥದ್ದೇ ಪ್ರೂವ್ ಆಗುತ್ತೆ ನಮ್ಮ ದೇಶದಲ್ಲಿ ಸಹಿಷ್ಣುತೆ ಇದೆ. ನಮ್ಮ ದೇಶದಲ್ಲಿ ಇದರ ಬಗ್ಗೆ ಮಾತನಾಡ್ತೀನಿ. ಎಸ್, ಹಾಗಾದ್ರೆ ನಾವು ಅಸಹಿಷ್ಣುತೆ ಇದೆ ಅಂತ ಹೇಳುವಂಥದ್ದೇ ಅದು ಸಹಿಷ್ಣುತೆ ಪರವ ಅಥವಾ ಸಹಿಷ್ಣುತೆ ಇದೆ ಅಂತ ಅರ್ಥವ? ಸಾಕಷ್ಟು ಸಾಮಾಜಿಕ ಜಾಲತಾಣಗಳಲ್ಲಿ ಬರ್ತಾ ಇರುವಂತಹ ಮಾತಿನ ಸಮರ ಆಗಿರ್ಬೋದು ಅಥವಾ ಮಾತುಗಳು, ಸ್ಟೇಟಸ್ಗಳಾಗಿರೋದು, ವಿವಾದಗಳ ಸೃಷ್ಟಿಗೆ ಇದುವೇ ವೇದಿಕೆ ಆಗ್ತಾ ಇದೆಯಾ? ಇವೆಲ್ಲದರ ಬಗ್ಗೆ ಇನ್ನಷ್ಟು ಚರ್ಚೆ ಮಾಡ್ತೀನಿ ಬ್ರೇಕ್ನ ನಂತರ.